ಹಾಯ್ ಹೆಲೋ, ಇವತ್ತಿನ ಕಿಟ್ಟಿ ಪಾರ್ಟಿಯಲ್ಲಿ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ನಮ್ಮೊಟ್ಟಿಗೆ ನಮ್ಮ ಮಕ್ಕಳು ಸಹ ಬಂದಿದ್ರು, ಅವರು ಸಹ ತುಂಬಾನೇ ಎಂಜಾಯ್ ಮಾಡಿದ್ರು. ಇವತ್ತು ನಾವು ಯಾವ ರೀತಿಯಾಗಿ ಗೇಮ್ಸ್ ಎಲ್ಲ ಆಡಿದ್ವಿ ಮತ್ತೆ ಹೇಗೆಲ್ಲ ಫನ್ ಮಾಡಿದ್ವಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಸಹ ಎಂಜಾಯ್ ಮಾಡ್ತೀರಾ. ಸೊ ಇವತ್ತಿನ ಕಿಟ್ಟಿ ಪಾರ್ಟಿಗೆ ನಾವು ಡ್ರೆಸ್ ಥೀಮ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಇತ್ತು. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಸ್ಕೈ ಬ್ಲೂ ಕಲರ್ ಡ್ರೆಸ್ ಅನ್ನ ವೇರ್ ಮಾಡಿದೆ. ಸೊ ಪ್ರತಿ ಮಂತ್ ಒಂದೊಂದು ಕಲರ್ ಥೀಮ್ ಇರೋದ್ರಿಂದ ಸೊ ಆ ಥೀಮ್ ಅನ್ನ ನಾವು ಎಲ್ಲರೂ ಫಾಲೋ ಮಾಡ್ಕೊಂಡು ಅದೇ ಕಲರ್ ನ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ಹೊಸ ಡ್ರೆಸ್ ಅನ್ನ ತರಿಸ್ಕೊಂಡು ಸಹ ಹಾಕೊಳ್ತೀವಿ. ಸೊ ಆಲ್ರೆಡಿ ನನ್ನ ಹತ್ರ ಈ ಡ್ರೆಸ್ ಇದ್ದಿದ್ರಿಂದ ಈ ಕಲರ್, ಸೊ ಅದೇ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತಾ ಇದೀನಿ. ನೋಡ್ತಾ ಇರ್ಬೋದು ಡ್ರೆಸ್ ಹೇಗಿದೆ ಏನು ಅಂತ. ಸೊ ಈ ಡ್ರೆಸ್ ನ ನಾವು ಈ ರೀತಿಯಾಗಿ 2 ಪೀಸ್ ಅಲ್ಲೂ ಸಹ ಹಾಕೋಬಹುದು, ಇಲ್ಲ ಇದಕ್ಕೆ ದುಪ್ಪಟ್ಟ ಬರುತ್ತೆ. ಸೊ ನಾವು ಈ ರೀತಿಯಾಗಿ ದುಪ್ಪಟ್ಟನ ಸಹ ಯೂಸ್ ಮಾಡಿ ಹಾಕೋಬಹುದು. ಆಕ್ಚುಲಿ ನಿಮ್ಗೆ ಬೇಕಂದ್ರೆ ದುಪ್ಪಟ್ಟ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಜಸ್ಟ್ ನೀವು ಪ್ಯಾಂಟ್ ಮತ್ತೆ ಟಾಪ್ ಅನ್ನು ಹಾಕೋಬಹುದು, ಅದು ಸಹ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಈ ರೀತಿಯಾಗಿ ಈ ಡ್ರೆಸ್ ಬರುತ್ತೆ. ಸೊ ಡ್ರೆಸ್ ಹೇಗಿದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆಕ್ಚುಲಿ ನನಗೆ ಈ ಡ್ರೆಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಈಗ ನಾನು ಮತ್ತು ನನ್ನ ಮಗಳು ರೆಡಿಯಾಗಿ ಕಿಟ್ಟಿ ಪಾರ್ಟಿಗೆ ಹೋಗ್ತಾ ಇದೀವಿ. ಈ ಸರಿ ಕಿಟ್ಟಿ ಪಾರ್ಟಿ ಮಾಡೋರು ಸ್ಯಾಫ್ರನ್ ನಲ್ಲಿ ನಮ್ಗೆ ಕಿಟ್ಟಿ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದೀವಿ. ಸನ್ಮಾನ್ ಅಂತ ರೆಸ್ಟೋರೆಂಟ್ ಹೆಸರು. ಸೊ ಈಗ ನೋಡ್ತಾ ಇರ್ಬೋದು ಒಬ್ಬೊಬ್ಬರೇ ಹೋಟೆಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಸಹ ಸ್ಕೈ ಬ್ಲೂ ಕಲರ್ ಡ್ರೆಸ್ ಅನ್ನ ವೇರ್ ಮಾಡ್ಕೊಂಡು ಬಂದಿದ್ವಿ, ಆದಷ್ಟು ಲೈಟ್ ಕಲರ್ ನಲ್ಲಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಆಕ್ಚುಲಿ ಮಕ್ಕಳಿಗಂತೂ ತುಂಬಾನೇ ಖುಷಿ ಅನ್ನಿಸ್ತು. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತುಂಬಾ ಫನ್ನಿಯಾಗಿ ಹೇಗ್ ಮಾಡ್ತಾ ಇದ್ರು ಅಂತ. ಚಿಕ್ಕ ಮಕ್ಕಳನ್ನಂತೂ ಹಿಡಿಯೋ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಮತ್ತೆ ಇವತ್ತಿನ ಕಿಟ್ಟಿನಲ್ಲಿ ವಿಶೇಷ ಏನು ಅಂದ್ರೆ ನಮ್ಮ ಫ್ರೆಂಡ್ ಬರ್ತ್ಡೇನೂ ಸಹ ಇತ್ತು. ಸೊ ಹಾಗಾಗಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಸಹ ಇದೆ. ಯಾರ್ದು ಏನು ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮತ್ತೆ ಇನ್ನು ಸುಮಾರು ಕಿಟಿ ಪಾರ್ಟಿಗಳ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ಅವುಗಳ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅವುಗಳನ್ನು ಸಹ ನೋಡಿ. ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲಾರು ಬಂದ್ಬಿಟ್ಟು ನಾವು ಟೇಬಲ್ ಅನ್ನ ಬುಕ್ ಮಾಡಿ ಕೂತ್ಕೊಂಡ್ವಿ ಒಂದ್ ಕಡೆ. ನೋಡ್ತಾ ಇರ್ಬೋದು ಹೋಟೆಲ್ ಯಾವ ರೀತಿಯಾಗಿದೆ ಏನು ಅಂತ. ತುಂಬಾ ದೊಡ್ಡದಾಗಿ ಏನಿಲ್ಲ ಹೋಟೆಲ್, ನಿಮಗೆ ನಾರ್ಮಲ್ ಆಗಿದೆ. ಸೊ ಬಂದ ತಕ್ಷಣ ನಾವು ಮೊದಲಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸೊ ಇವತ್ತು ಬರ್ತ್ಡೇ ಇದ್ದಿದ್ದು ಅನುಷಾದು. ಹ್ಯಾಪಿ ಬರ್ತ್ಡೇ ಅನುಷಾ. ಆಕ್ಚುಲಿ ಅವ್ರಿಗೆ ಬರ್ತ್ಡೇ ವಿಶ್ ಮಾಡಿದ್ವಿ. ಮಕ್ಕಳನ್ನು ಸಹ ತುಂಬಾನೇ ಇಷ್ಟಪಟ್ಟರು ಬರ್ತ್ಡೇ ಎಲ್ಲ ಅಂತಂದಾಗ. ಸೊ ಅವರು ಕೇಕ್ ಅನ್ನ ಕಟ್ ಮಾಡಿ ಮಕ್ಕಳಿಗೆಲ್ಲ ತಿನ್ಸಿದ್ರು ಮೊದಲಿಗೆ. ಮಕ್ಕಳಿಗೆಲ್ಲ ಪೂರ್ತಿಯಾಗಿ 1 ರೌಂಡ್ ಕೇಕ್ ಅನ್ನ ತಿನ್ಸಾದ್ಮೇಲೆ ನಂತರ ನಾವು ಕೇಕ್ ಅನ್ನ ನೀಟಾಗಿ ಪೀಸಸ್ ಆಗಿ ಕಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳೆಲ್ಲ ಹೀಗೆ ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಹೇಗ್ ಮಾಡ್ತಾ ಇದ್ದಾನೆ ಅಂತ. ಅದಾದ್ಮೇಲೆ ನಾವು ಮೊದಲಿಗೆ ಕೇಕ್ನೆಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ನಂತರ ಬರ್ತ್ಡೇ ಗರ್ಲ್ಗೆ ಎಲ್ಲರೂ ಸಹ ಕೇಕ್ ಅನ್ನ ತಿನ್ನಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು.
ಅವರು ಸಹ ತುಂಬಾನೇ ಹ್ಯಾಪಿ ಆದ್ರು ಅಂತ ಅನ್ಕೊಂಡಿದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅನುಷಾ. ನಂತರ ಕೇಕ್ ಎಲ್ಲ ತಿಂದ್ಬಿಟ್ಟು ಟೇಬಲ್ ಮೇಲೆ ಕುತ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಮಗ ತುಂಬಾನೇ ಫನ್ನಿಯಾಗೆಲ್ಲ ಮಾಡ್ತಾ ಇದ್ದ ಕ್ಯಾಮ್ರಾ ಮುಂದೆ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ತುಂಬಾ ದಿನ ಆದ್ಮೇಲೆ ಸೇರಿದ್ರು. ಅವರು ಸಹ ಅಲ್ಲಿ ಕೆಲವೊಂದು ಗೇಮ್ಗಳನ್ನ ಆಟ ಆಡ್ತಾ ಕೂತಿದ್ರು, ಬಾಟಲ್ ಅನ್ನ ಫ್ಲಿಪ್ ಮಾಡ್ತಾ. ಮೊದ್ಲಿಗೆ ನಾವು ನೆಕ್ಸ್ಟ್ ಕಿಟ್ಟಿ ಯಾರಿಗೆ ಏನು ಅಂತ ಚಿಟ್ಟನ್ನ ತೆಗಿತಾ ಇದೀವಿ. ಫಸ್ಟ್ ಚೀಟ್ ಮತ್ತೆ ಸೆಕೆಂಡ್ ಚೀಟಿ ಎರಡನ್ನ ತೆಗಿತೀವಿ. ಮೊದಲನೇವ್ರಿಗೆ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ರು ಮಾಡ್ಬೇಕು ಅಂತ. ಈ ಸರಿ ಕಿಟ್ಟಿ ನನಗೆ ಬಂತು, ಎಮರ್ಜೆನ್ಸಿಗೆ ಅಂತ. ನೆಕ್ಸ್ಟ್ ಅಶಂಗ್ ಬಂತು. ಸೊ ಅಕಸ್ಮಾತ್ ನಮ್ಗೆ ಆಗ್ಲಿಲ್ಲ ಅಂದ್ರೆ ಅವರು ನೆಕ್ಸ್ಟ್ ಬಂದಿರೋರು ಮಾಡ್ಬೇಕು ಅಂತ. ಇಲ್ಲಿ ಅಷ್ಟ್ರಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಷ್ಟು ಫನ್ನಿಯಾಗಿ ಎಷ್ಟು ಮಾತಾಡ್ಕೊಂಡು ಗೇಮ್ಸ್ ಆಡ್ತಾ ಇದಾರೆ ಅಂತ. ನಂತರ ಇದಾದ್ಮೇಲೆ ನಾವು ಗೇಮ್ಸ್ ಆಡೋದಕ್ಕೆ ಸ್ಲಿಪ್ ಅನ್ನ ತೆಗಿತಾ ಇದೀವಿ. ಮೊದ್ಲು ನಂಬರ್ ಯಾರಿಗೆ ಬರುತ್ತೆ ಅವರು ಮೊದ್ಲು ಗೇಮ್ ಆಡ್ಬೇಕು ಅಂತ. ಸೊ ಈಗ ಮೊದ್ಲಿಗೆ ಲಕ್ಕಿ ಗೇಮ್ ಅನ್ನ ಆಡಿಸ್ತಾ ಇದ್ದಾರೆ. ಲಕ್ಕಿ ಗೇಮು ಒಂಥರ ಫನ್ನಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಈ ರೀತಿಯಾಗಿ ಡೈಸ್ ಅನ್ನ ರೋಲ್ ಮಾಡಬೇಕು. ಅಲ್ಲಿ ಯಾವ ನಂಬರ್ ಬರುತ್ತಲ್ಲ ಅವರು ಅಲ್ಲಿ ಕೆಲವೊಂದು ಸ್ಲಿಪ್ ಮೇಲೆ ಕೆಲವೊಂದು ಆಕ್ಷನ್ಗಳು ಮತ್ತೆ ಅನಿಮಲ್ ಸೌಂಡ್ ಆ ರೀತಿಯಾಗಿ ಬರೆದಿರ್ತಾರೆ. ಅದನ್ನ ಅವರು ಮಾಡಿ ತೋರಿಸ್ಬೇಕು. ಔಟ್ ಬಂದಾಗ ಅವರು ಗೇಮ್ ಇಂದ ಔಟ್ ಆಗ್ಬೇಕು. ಅವರು ನೆಕ್ಸ್ಟ್ ಗೇಮ್ ಅನ್ನ ಮಾಡೋಗಿರಲ್ಲ. ಸೊ ಇದನ್ನ ನಾವು ಸುಮಾರು ಹೊತ್ತು ಆಡಿದ್ವಿ. ಒಬ್ಬರು ಸಹ ಗೇಮ್ ಇಂದ ಔಟ್ ಆಗ್ತಾ ಇರ್ಲಿಲ್ಲ. ಸೊ ಕೆಲವೊಂದ್ಸಲ ಆಕ್ಷನ್ ಅಂತ ಬಂದಾಗ ಫನ್ನಿ ಆಕ್ಷನ್ ಬಂದಾಗ ಫನ್ನಿ ಆಗಿ ನಾವು ಆಕ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ಡ್ಯಾನ್ಸ್ ಬಂದಾಗ ಡ್ಯಾನ್ಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅನಿಮಲ್ ಸೌಂಡ್ ಬಂತು. ಸೊ ನಾಯಿ ತರ ಸೌಂಡ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಅದ್ರೊಟ್ಟಿಗೆ ಜ್ಯೂಸ್ ಸಹ ಬಂದಿತ್ತು. ಜ್ಯೂಸ್ ಅನ್ನ ಕುಡ್ಕೊಂತ ನಾವು ಲಕ್ಕಿ ಗೇಮ್ ಅನ್ನ ಆಡ್ತಾ ಇದ್ವಿ. ಇವರಿಗೆ ಮತ್ತೆ ಫನ್ನಿಯಾಗಿ ಒಂದು ರಿಯಾಕ್ಷನ್ ಮಾಡ್ಬೇಕು ಅಂತ ಇತ್ತು. ಸೊ ಹಾಗಾಗಿ ಫನ್ನಿ ರಿಯಾಕ್ಷನ್ ಮಾಡಿದ್ರು. ನಾನು ಮೇಕೆ ರೀತಿಯಾಗಿ ಸೌಂಡ್ ಮಾಡಿದೆ. ಇದೇ ರೀತಿಯಾಗಿ ಫುಲ್ ಆಗಿ ಮಜಾ ಮಾಡಿದ್ವಿ ಮತ್ತೆ ಸಖತ್ತಾಗಿತ್ತು. ಆಕ್ಚುಲಿ ನಾವಿಲ್ಲಿ ಈ ರೀತಿಯಾಗಿ ಗೇಮ್ ಅನ್ನ ಆಡ್ಕೊಂಡು ಮಜಾ ಮಾಡ್ತಾ ಇದ್ವಿ. ಅಲ್ಲಿ ಮಕ್ಕಳು ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರಿಂದ ಅವರು ಸಹ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ರು. ಅವ್ರಿಗೆ ನೆಕ್ಸ್ಟ್ ಸಾಂಗ್ ಬಂತು. ಸೊ ಸಾಂಗ್ ಅನ್ನ ಅದನ್ನ ಆಡೋದು ಫನ್ನಿ ಆಗಿರುತ್ತೆ ಅಂತ. ಎಲ್ಲರಿಗೂ ಸಹ ಒಂದೊಂದು ಫನ್ನಿ ಫೇಸ್ ರಿಯಾಕ್ಷನ್ ಮಾಡ್ಬೇಕು ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲಾರು ಒಂದೇ ತರ ಮಾಡಿದ್ರು. ಮತ್ತೆ ಅರ್ಪಿತಂಗಿ 2 ಸಲ ಡ್ಯಾನ್ಸ್ ಮಾಡೋಂತ ಅವಕಾಶ ಸಿಕ್ತು. ಸೊ ಹಾಗಾಗಿ ಕೂತಲ್ಲೇ ಡ್ಯಾನ್ಸ್ ಮಾಡಿದ್ರು. ಅದಾದ್ಮೇಲೆ ಲಾಫ್ ಮಾಡ್ಬೇಕಾಗಿತ್ತು ವಿಚಿತ್ರವಾಗಿ. ಗೇಮ್ ಆಡ್ತಾ ಇದ್ದಾಗಿನ ಸ್ಟಾಟಸ್ ಸಹ ಬಂತು. ಗೇಮ್ ಅನ್ನ ಆಡ್ತಾ ಸ್ಟಾಟಸ್ ಅನ್ನ ತಿಂತಾ ಇದ್ದೀವಿ. ನೋಡ್ತಾ ಇರ್ಬೋದು ಸ್ಟಾಟಸ್ ಅಲ್ಲಿ ನಾವು ಮಶ್ರೂಮ್ ಮತ್ತೆ ಬೇಬಿ ಕಾರ್ನ್ ಅನ್ನ ಆರ್ಡರ್ ಮಾಡಿದ್ವಿ. ಮಕ್ಳಿಗೂ ಸಹ ಟೇಬಲ್ ಆಲ್ರೆಡಿ ಒಂದ್ 2-3 ಐಟಮ್ ಹೋಗಿತ್ತು. ಮಕ್ಳಿಗೆ ಏನೇನ್ ಬೇಕೋ ಅದನ್ನ ಆರ್ಡರ್ ಮಾಡಿದ್ವಿ. ಯಾಕಂದ್ರೆ ಮಕ್ಳು ಆಲ್ಮೋಸ್ಟ್ ಫ್ರೆಂಚ್ ಫ್ರೈಸ್ ಪಿಜ್ಜಾ ಆ ರೀತಿಯಾಗಿ ತಗೊಳ್ತಾರಲ್ವಾ. ಸೊ ಮಿಲ್ಕ್ ಶೇಕ್ ಎಲ್ಲ ಆರ್ಡರ್ ಮಾಡಿದ್ವಿ. ಮಕ್ಳು ಪಾಡಿಗೆ ಮಕ್ಳು ತಿನ್ಕೊಂತ ಮಾತಾಡ್ಕೊಳ್ತಾ ತುಂಬಾ ಟೈಮ್ ಪಾಸ್ ಮಾಡ್ತಾ ಇದ್ರು. ನಮ್ಗೆ ಸ್ಟಾರ್ಟರ್ಸ್ ಎಲ್ಲ ಬಂದು ಮುಗಿತಾ ಇದ್ರು. ಗೇಮ್ ಮಾತ್ರ ಮುಗಿತಾ ಇರಲಿಲ್ಲ ನಮ್ದು ಲಕ್ಕಿ ಗೇಮು. ಆಕ್ಚುಲಿ ಫನ್ನಿ ಆಗಿತ್ತು ಅಂತ ನಾವು ಯಾರು ಔಟೇ ಆಗ್ತಾ ಇರಲಿಲ್ಲ ಆಕ್ಚುಲಿ.
ಕೊನೆಗೆ ಅವರು ಮತ್ತೆ ಔಟ್ ಅಂತ ಒಂದ್ 3-4 ಕಡೆ ಬರೆದ್ಬಿಟ್ರು. ಪಾಪ ಫುಲ್ಲು ಗೇಮ್ ಲೆಂತಿ ಆಗೋಗ್ಬಿಡುತ್ತೆ ಅಂತ. ಫೈನಲ್ ಆಗಿ ಈ ಗೇಮ್ ಅಲ್ಲಿ ಆಶಾ ವಿನ್ ಆದ್ಲು. ಬಟ್ ಅವಳಿಗೆ ಆಲ್ರೆಡಿ ಬಂದಿದ್ರಿಂದ ಅವಳಿಗೆ ಕೊಡೋಕ್ಕಾಗಲ್ಲ ಅಂತ ಬೇರೆಯವ್ರಿಗೆ ಕೊಟ್ವಿ. ಯಾರಿಗೆ ಏನು ಅಂತ ನೆಕ್ಸ್ಟ್ ಗೇಮ್ಸ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಮೇನ್ ಗೇಮ್ ಅನ್ನ ಆಡ್ಸಿದ್ರು. ಈ ರೀತಿಯಾಗಿ ಕಾಯಿನ್ಗಳನ್ನ ಜೋಡಿಸಿರ್ತಾರೆ. ಅದ್ರ ಮೇಲೆ ಒಂದು ಪಟಾಣಿ ಕಾಳನ್ನ ಇಟ್ಟು ಒಂದು ಟೂತ್ ಪಿಕ್ ನ ಸಹಾಯದಿಂದ ಅದನ್ನ ಮುಂದಕ್ಕೆ ತಿರುಗಿಸ್ಕೊಂತ ಹೋಗ್ತಾ ಇರ್ಬೇಕು. ಎಲ್ಲಿ ಸ್ಟಾಪ್ ಆಗಿದ್ ಹೊರಗಡೆ ಬೀಳುತ್ತೆ ಮತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು. 16 ಸೆಕೆಂಡ್ಸ್ ಇದಕ್ಕೆ ಟೈಮ್ ಇರುತ್ತೆ. ಆ 60 ಸೆಕೆಂಡ್ಸ್ ಅಲ್ಲಿ ಯಾರು ಫಾಸ್ಟ್ ಆಗಿ ಒಂದ್ ರೌಂಡ್ ಮುಗಿಸ್ತಾರೆ ಅವರು ವಿನ್ನರ್ ಅಂತ. ಇಲ್ಲಿ ಬಿ ಅನ್ನೋ ಶೇಪ್ ನಲ್ಲಿರುತ್ತೆ. ಸೊ ನಾವು ಮೇಲಿಂದ ಆ ಬಿ ಅನ್ನೋ ಶೇಪ್ ಅಲ್ಲಿ ನೀಟಾಗಿ ಮಾಡ್ಬೇಕು. ಸೊ ಅವರು ವಿನ್ ಅಂತ ಲೆಕ್ಕ. ಇದರಲ್ಲಿ ನಾವು ಸ್ಲಿಪ್ ಅನ್ನ ತೆಗ್ದಿದ್ವಲ್ಲ ಆ ಆರ್ಡರ್ ಅಲ್ಲಿ ನಾವು ಈ ಗೇಮ್ ಅನ್ನ ಆಡ್ತಾ ಇದೀವಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ. ಆಕ್ಚುಲಿ ಈ ಗೇಮ್ ತುಂಬಾನೇ ಫನ್ನಿ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇದನ್ನ ನೀವು ಟೂತ್ ಪಿಕ್ ಅನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಸ್ಲೀಪಿಂಗ್ ಅಲ್ಲಿ ಮಲಗಿಸ್ಕೋಬಾರ್ದು. ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮ್ ಅನ್ನ ಆಡಿದ್ವಿ. ಇದರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಪ್ರೈಸ್ ಯಾರಿಗೆ ಬಂತು ಏನು ಅಂತ ನೋಡಿ. ಈ ಗೇಮ್ ಅಲ್ಲಿ ಟೈ ಆಗೋಯ್ತು ಗೇಮು. ಅದು ಆಕ್ಚುಲಿ ಹೋಮ್ ಅಂತ ಆಗಿದೆ, ಸಾರಿ, ಟೈ ಗೇಮ್ ಆಯ್ತು. ನನಗೂ ಮತ್ತು ಆಶಂಗೂ ಟೈ ಆಗೋಯ್ತು ಈ ಗೇಮ್ ನಲ್ಲಿ. ಇಬ್ರು ಸೇಮ್ ಹಾಕಿದ್ವಿ ಫಸ್ಟ್ ರೌಂಡ್ ಅಲ್ಲೂ. ಸೆಕೆಂಡ್ ರೌಂಡ್ ಅಲ್ಲೂ ಸಹ ಆಲ್ಮೋಸ್ಟ್ ಇಬ್ರು ಸೇಮೇ ಹಾಕ್ಬಿಟ್ವಿ. ಆಕ್ಚುಲಿ ಅವಳು ಗೇಮ್ ಅನ್ನ ಆಡ್ಬಿಟ್ಟು ಆ ಬಟಾಣಿಯನ್ನ ಸಿಗ್ಬಾರ್ದು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಲು ಮತ್ತೆ ವಿನ್ ಆಗ್ಬಿಡ್ತೀನಿ ಅಂತ. ಅದು ಆಕ್ಚುಲಿ ಫ್ಲಾಟ್ ಇತ್ತು ಅದು ಬಟಾಣಿ. ಸೊ ಅದು ನೀಟಾಗಿ ಅವಳು ಬ್ಯಾಲೆನ್ಸ್ ಮಾಡ್ಬಿಟ್ಲು. ಸೊ ನಾನ್ ತಗೊಂಡ್ ಮತ್ತೆ ಎಲ್ಲಿ ವಿನ್ ಆಗ್ಬಿಡ್ತೀನಿ ಅಂತ ಸೊ ಆ ರೀತಿಯಾಗಿ ಮಾಡಲು. ಬಟ್ ಆಕ್ಚುಲಿ ಇಬ್ರು ಸಹ ಸೇಮ್ ಏನಂತಾರೆ ಟೈಮಿಂಗ್ಸ್ ಅಲ್ಲಿ ಮತ್ತೆ ಸೇಮ್ ಕಾಳನ್ನೇ ಹಾಕಿದ್ವಿ. ಸೊ ಲಕ್ಕಿ ಗೇಮ್ ನಲ್ಲಿ ಕಲ್ಪನಾ ವಿನ್ ಆದ್ರು. ಅದಾದ್ಮೇಲೆ ಮೈನ್ ಗೇಮ್ ಅಲ್ಲಿ ಫಸ್ಟ್ ಪ್ರೈಸ್ ಅನುಷ್ಠಂಗೆ ಬಂತು. ಅದಾದ್ಮೇಲೆ ಸೆಕೆಂಡ್ ಪ್ರೈಸ್ ನನಗೂ ಮತ್ತು ಆಶಂಗ್ ಬಂತು. ಸೊ ಸೆಕೆಂಡ್ ಪ್ರೈಸ್ ಅನ್ನ ನಾವಿಬ್ರು ಸಹ ಶೇರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಊಟನೆಲ್ಲ ಮುಗಿಸ್ಬಿಟ್ಟು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಮತ್ತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಜಾ ಮಾಡಿದ್ವಿ. ನಂತರ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಆಕ್ಚುಲಿ ಈ ಸರಿ ನಮ್ಗೆ ಯಾವುದೇ ಒಂದು ರೀಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬರೀ ಮಾತಾಡೋದೇ ಆಯ್ತು. ಸೊ ನೋಡಿದ್ರಲ್ಲ ಫೈನಲಿ ಎಲ್ಲರೂ ಸಹ ಬಾಯ್ ಹೇಳಿದ್ವಿ. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಕಿಟ್ಟಿ ನಿಮ್ಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ. ಹೀಗೆ ನನ್ನ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.